ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ, ರಾಜಕಾರ್ಯ ಪ್ರಸಕ್ತ ದಿವಾನ್ ಬಹದ್ದೂರ್ ಸರ್ ಎಂ.ಎನ್. ಕೃಷ್ಣರಾಯರು. ಎಂ.ಎನ್. ಕೃಷ್ಣರಾಯರ ಹೆಸರಿನ ಎಂ.ಎನ್. ಎಂಬ ಅಕ್ಷರಗಳಿಗೆ ಮಡಿ ನಿಯಮ ಎಂದು ಅರ್ಥವೆಂದು ಒಂದು ಮಿತ್ರಗೋಷ್ಠಿಯ ಸಂಕೇತ. ಅದು ಕೃಷ್ಣರಾಯರ ಸ್ವಭಾವವನ್ನು ಸೂಚಿಸುತ್ತದೆ. ಎಲ್ಲ ವ್ಯವಹಾರಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ನಿಯಮ, ಲೆಕ್ಕಾಚಾರ, ನಿಷ್ಕರ್ಷೆ, ತತ್ವ ಇದು ಕೃಷ್ಣರಾಯರ ವೈಶಿಷ್ಟ್ಯ. ಒಂದು ದಿನ ಬೆಳಗ್ಗೆ ಸುಮಾರು 9 ಗಂಟೆಯ ವೇಳೆಗೆ ಬಸವನಗುಡಿಯಲ್ಲಿ ಒಬ್ಬ ಸ್ನೇಹಿತರ ಮನೆಯಲ್ಲಿ ಕುಳಿತಿದ್ದೆ. ಅವರನ್ನು ವಾ ಎಂದು ಕರೆಯೋಣ. ಅವರ ಮನೆಯ ಪಕ್ಕದಲ್ಲಿ ಇನ್ನೊಬ್ಬ ಸ್ನೇಹಿತರ ಮನೆ ಮಾ ರವರದು. 2 ಮನೆಗಳೂ ಬೇರೆ ಬೇರೆಯಾದರೂ ಮುಂದುಗಡೆಯ ಅಂಗಳ ನಡುಗೋಡೆ ಇಲ್ಲದೆ ಅಖಂಡವಾಗಿತ್ತು. ಆದದ್ದರಿಂದ ಅಂಗಳದಲ್ಲಿ ಆಡಿದ ಮಾತು 2 ಮನೆಗಳಿಗೂ ಚೆನ್ನಾಗಿ ಕೇಳಿಸುತ್ತಿತ್ತು. ನನ್ನ ಸ್ನೇಹಿತ ಮಾ ಆಫೀಸಿಗೆ ಹೊರಡಲು ಸಿದ್ಧನಾಗಿ ಬಟ್ಟೆ ಹಾಕಿಕೊಂಡು ಅಂಗಳದೊಳಕ್ಕೆ ಬಂದ. ಆ ವೇಳೆಗೆ ಸರಿಯಾಗಿ ಗೇಟಿನಲ್ಲಿ ಮತ್ತೊಬ್ಬ ಸ್ನೇಹಿತ ರಾ ಕಾಣಿಸಿಕೊಂಡ. ಆಗ ನಡೆದ ಮಾತುಕತೆ ಇದು. ಮಾ: ಏನೋ ಅಯ್ಯಂಗಾರಿ, ಇಷ್ಟೊತ್ತಿಗೆ ಬಂದೆ, ಎಲ್ಲಿಗೆ ಹೋಗಿದ್ಯೋ? ರಾ: ಎಂ.ಎನ್. ಕೃಷ್ಣರಾಯರ ಮನೆಗೆ ಹೋಗಿದ್ದೆನಯ್ಯ, ಹಾಗೇ ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆ. ಮಾ: ಆ ಬ್ರಾಹ್ಮಣನ ಪ್ರಾಣ ಏಕೆ ಹಿಂಡುತ್ತೀಯೋ? ರಾ: ಚೀಟಿ ಬಂದಿದೆಯಲ್ಲಪ್ಪ, ಇನ್ನು 3 ತಿಂಗಳಿಗೆ ನಿವೃತ್ತಿ ಎಂದು, ಅದಕ್ಕೋಸ್ಕರ ಏನಾದರೂ ಕೇಳೋಣವೆಂದು ಹೋಗಿದ್ದೆ. ಮಾ: ಈ ಗೋಡೆಗೆ ಹೇಳ್ಕೊ, ನಿನ್ನ ರೆಕಾರ್ಡ್ನಲ್ಲಿ ಮಷ್ಟು ಇಲ್ಲದಿದ್ದರೆ ಅವರು ಕೊಕ್ಕೆ ಹಾಕುವವರಲ್ಲ, ಮಷ್ಟು ಇದ್ದರೆ ನೀನಲ್ಲ ನಿಮ್ಮ ತಾತ ಬಂದರೂ ಮುಚ್ಚಿಡುವವರಲ್ಲ. ನ್ಯಾಯಸ್ಥರ ಹತ್ತಿರ ನಿನಗೇನು ಕೆಲಸ? ಈ ಮಾತು ಕೇಳಿ ನನಗೆ ಕುತೂಹಲ ಉಂಟಾಯಿತು. ಹೊರಕ್ಕೆ ಬಂದು ಇಬ್ಬರನ್ನೂ ನೋಡಿದೆ. 3 ಸೇರಿ ನಕ್ಕೆವು. ಮಾ ರವರು ಹೇಳಿದ್ದು ಪರೋಕ್ಷದ ಯೋಗ್ಯತಾ ನಿರ್ಣಯ, ನ್ಯಾಯದೃಷ್ಟಿ. ಎಂ.ಎನ್. ಕೃಷ್ಣರಾಯರು ನ್ಯಾಯಕ್ಕಿಂತ ಕಡಿಮೆಯಾದದ್ದನ್ನು ಮಾಡುವವರಲ್ಲ, ನ್ಯಾಯಕ್ಕಿಂತ ಹೆಚ್ಚಿನದನ್ನೂ ಮಾಡುವವರಲ್ಲ. ಒಬ್ಬರಿಗೆ ನ್ಯಾಯಕ್ಕಿಂತ ಹೆಚ್ಚಿನದ್ದನ್ನು ಮಾಡಿದರೆ ಇನ್ನೊಬ್ಬರಿಗೆ ನ್ಯಾಯಕ್ಕಿಂತ ಕಡಿಮೆಯಾದದ್ದನ್ನು ಮಾಡಬೇಕಾಗುತ್ತದೆ ಎಂದು ಅವರ ವಾದ. ಎಂ.ಎನ್. ಕೃಷ್ಣರಾಯರವರಲ್ಲಿ ನನಗೆ ತಿಳಿದಂತೆ ಯಾರಿಗೂ ಸಲಿಗೆ ಇರಲಿಲ್ಲ. ಎಲ್ಲರಿಗೂ ಅವರ ಬಗೆಗೆ ಪ್ರೀತಿ ಗೌರವಗಳು ಬೆರೆತ ಭಯ. ಕಾಳಿದಾಸನು ಶಾಕುಂತಲದಲ್ಲಿ ಹೇಳುವ ಅಭ್ಯಕ್ತ ಸ್ನಾತಮಿವ ಎಂಬಂತೆ ಮೈಲಿಗೆಯಾದವನಿಗೆ ಮಡಿ ಹುಟ್ಟವನ ವಿಷಯದಲ್ಲಿ ಇರುವ ಭಾವನೆ ಇರುತ್ತಿತ್ತು. ನನ್ನ ಯಾವುದೋ ಜನ್ಮದ ಪುಣ್ಯದಿಂದ ಅವರ ಅಭಿಮಾನ ನನಗೆ ಕೊಂಚ ದೊರಕಿತ್ತು. ಪರಿಚಯ: ಎಂ.ಎನ್. ಕೃಷ್ಣರಾಯರಿಗೂ ನನಗೂ ಮೊದಲು ಪರಿಚಯವಾದದ್ದು ಸುಮಾರು 1909-10ರಲ್ಲಿ. ಆಗ ಬಸವನಗುಡಿಯ ಒಂದು ಮನೆಯಲ್ಲಿ ಯೋಗೀಶ್ವರರೆಂಬ ಒಬ್ಬರು ಬಿಡಾರ ಮಾಡಿದ್ದರು. ಅವರು ತಿರುಪತಿಯವರಂತೆ. ಆಯುರ್ವೇದ ವೈದ್ಯದಲ್ಲಿಯೂ ಮಂತ್ರಶಾಸ್ತ್ರದಲ್ಲಿಯೂ ಪರಿಣತರಾಗಿದ್ದವರಂತೆ. ನಾನು ಅಲ್ಲಿಗೆ ಏಕೆ ಹೋದೆನೆಂಬುದು ನೆನಪಿಲ್ಲ. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಚೀಫ್ ಇಂಜಿನಿಯರ್ ಕೆ. ಕೃಷ್ಣಯ್ಯಂಗಾರ್ಯರು, ಎಂ.ಎನ್. ಕೃಷ್ಣರಾಯರು ಕುಳಿತು ಮಾತನಾಡುತ್ತಿದ್ದರು. ನನಗೆ ಕೃಷ್ಣಯ್ಯಂಗಾರ್ಯರ ಪರಿಚಯ ಅದಕ್ಕೆ ಹಿಂದಿನಿಂದ ಇದ್ದದ್ದರಿಂದ ಮಾತಿಗೆ ಪ್ರಾರಂಭವಾಗಿ ಏನೋ ಪ್ರಸ್ತಾವ ಬಂತು. ನಾನು ನೀಲಕಂಠ ಚಂಪು ಗ್ರಂಥದಿಂದ ಆಗ ಜ್ಞಾಪಕಕ್ಕೆ ಬಂದ ಒಂದು ಶ್ಲೋಕವನ್ನು ಪ್ರಾಸ್ತಾವಿಕವಾಗಿ ಹೇಳಿದೆ. ಕೃಷ್ಣಯ್ಯಂಗಾರ್ಯರು ಚೆನ್ನಾಗಿ ಸಂಸ್ಕೃತ ಬಲ್ಲವರು. ಅವರ ಅಣ್ಣಂದಿರು ಮಹಾವಿದ್ವಾಂಸರು. ಕೃಷ್ಣರಾಯರೂ ಸಂಸ್ಕೃತ ವಿದ್ವಾಂಸರು. ನಾನು ಹೇಳಿದ ಶ್ಲೋಕವನ್ನು ಅವರೂ ಮೆಚ್ಚಿಕೊಂಡರು. ಹೀಗೆ ಪ್ರಾರಂಭವಾಯಿತು ನನಗೆ ಅವರ ಪರಿಚಯ. ಕೃಷ್ಣರಾಯರ ಮುಖ ಪರಿಚಯವಾಗುವುದಕ್ಕೆ ಮೊದಲೇ ನಾನು ಅವರ ಯಶಸ್ಸನ್ನು ಕೇಳಿದ್ದೆ. ಅವರ ಪರಿಚಯ ದೊಡ್ಡ ಭಾಗ್ಯವೆಂದು ಆಗಲೇ ಅಂದುಕೊಂಡೆ. ದೈವಕೃಪೆಯಿಂದ ಆ ಭಾಗ್ಯ ಕಡೆಯವರೆಗೂ ನನ್ನದಾಗಿತ್ತು. ಸೋದರ ವರ್ಗ: ಕೃಷ್ಣರಾಯರು ಮೈಸೂರು ಪಟ್ಟಣದವರು. ಅವರ ಅಣ್ಣಂದಿರು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಎಂ. ಹಿರಿಯಣ್ಣನವರು. ಕೃಷ್ಣರಾಯರ ತಮ್ಮಂದಿರಾದ ಎನ್. ಸೀತಾರಾಮಯ್ಯನವರು ಸರ್ಕಾರದ ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿಯೂ ಮ್ಯಾಜಿಸ್ಟ್ರೇಟರಾಗಿಯೂ ಕೆಲಸ ಮಾಡಿದವರು. ಈ 3 ವಿದ್ವಾನ್ ಪೆರಿಯಸ್ವಾಮಿ ತಿರುಮಲಾಚಾರ್ಯರವರಲ್ಲಿ ಸಂಪ್ರದಾಯ ಕ್ರಮದಲ್ಲಿ ಸಂಸ್ಕೃತ ಕಲಿತವರು. 3 ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಪಂಡಿತರಾಗಿದ್ದವರು. 3 ಪರಿಶುದ್ಧ ಚಾರಿತ್ರವುಳ್ಳವರು.
ಮೂವರ ಅಭಿಮಾನವನ್ನೂ ದೈವ ನನಗೆ ದೊರಕಿಸಿತ್ತು. ನನ್ನ ದೆಹಲಿ ಪ್ರವಾಸ 1924 ಸುಮಾರಿನಲ್ಲಿ ನಾನು ದೆಹಲಿಗೆ ಹೋಗಬೇಕಾದ ಸಂದರ್ಭ ಬಂದಿತು. ದೇಶೀಯ ಸಂಸ್ಥಾನಗಳಿಗೂ ಇಂಡಿಯಾ ಸರ್ಕಾರಕ್ಕೂ ಇರುವ ಕೌಲು ಕರಾರು ಸಂಬಂಧಗಳು, ಅವುಗಳ ಜೊತೆಗೆ ಬೆಳೆದು ಬಂದಿರುವ ಮಾಮೂಲು ರೂಢಿಗಳು, ವಿಶೇಷವಾಗಿ ದೇಶ ಸಂರಕ್ಷಣೆಯ ವಿಷಯದಲ್ಲಿರುವ ಏರ್ಪಾಟುಗಳು ಮತ್ತು ಹಣಕಾಸಿನ ವ್ಯವಸ್ಥೆಗಳು, ಇವುಗಳನ್ನು ಕುರಿತು ತಿಳುವಳಿಕೆ ಸಂಪಾದಿಸಿಕೊಳ್ಳಬೇಕೆಂದು ನನ್ನ ಆ ದೆಹಲಿ ಪ್ರವಾಸದ ಉದ್ದೇಶ. ಆ ವೇಳೆಗೆ ಎನ್ ಸೀತಾರಾಮಯ್ಯನವರು ದೆಹಲಿಗೆ ಹೋಗಿದ್ದರೆಂದು ನನಗೆ ತಿಳಿಯಿತು. ದೆಹಲಿಯಲ್ಲಿ ಇಂಡಿಯಾ ಸರ್ಕಾರದ ಶಾಸನ ರಚನೆಯ ಇಲಾಖೆಯಲ್ಲಿ ಲೆಜಿಸ್ಲೇಟಿವ್ ಕಾರ್ಯಕ್ರಮ ಹೇಗಿದೆ, ಅಲ್ಲಿ ಮಸೂದೆಯ ಮೊದಲ ಕರಡನ್ನು ಬಿಲ್ ತಯಾರು ಮಾಡುವವರು ಯಾರು, ಮಸೂದೆಗೆ ಯಾರಿಂದ ಏನೇನು ಸಂಸ್ಕಾರಗಳು ನಡೆಯುತ್ತವೆ, ಮಸೂದೆಯು ಕರಡಿನ ಸ್ಥಿತಿಯಿಂದ ಕಾನೂನು ಸ್ಥಿತಿಗೆ ಲಾ ಬರುವುದು ಹೇಗೆ, ಈ ವಿವರಗಳನ್ನು ವ್ಯಾಸಂಗ ಮಾಡಿ ತಿಳಿದುಕೊಂಡು ಬರುವುದಕ್ಕಾಗಿ ಮೈಸೂರು ಸರ್ಕಾರವು 2 ಅಧಿಕಾರಿಗಳನ್ನು ದೆಹಲಿಗೆ ಕಳುಹಿಸಿತ್ತು. ಅವರಲ್ಲೊಬ್ಬರು ಎನ್ ಸೀತಾರಾಮಯ್ಯನವರು, ಇನ್ನೊಬ್ಬರು ಉತ್ತರೋತ್ತರ ಹೈಕೋರ್ಟಿನ ಜಡ್ಜಿಯಾದ ಅಬ್ದುಲ್ ಘನಿ ಸಾಹೇಬರು. ಸೀತಾರಾಮಯ್ಯನವರು ಆಗಲೇ ದೆಹಲಿಯಲ್ಲಿ ಇದ್ದದ್ದರಿಂದ ನಾನು ಅವರ ಸಹಾಯವನ್ನು ಪಡೆಯಲಾದೀತು ಎಂದುಕೊಂಡೆ. ಆದರೆ ದೆಹಲಿಯಲ್ಲಿಯ ಅವರ ವಿಳಾಸ ನನಗೆ ಗೊತ್ತಿರಲಿಲ್ಲ. ಅದನ್ನು ತಿಳಿದುಕೊಳ್ಳಬೇಕೆಂದು ಒಂದು ಸಂಜೆ ಎನ್ ಕೃಷ್ಣರಾಯರ ಮನೆಗೆ ಹೋದೆ. ಅಲ್ಲಿ ಒಬ್ಬ ಆಳು ಸಾಹೇಬರು ಮೈಸೂರಿನಿಂದ ಬಂದಿರುವ ಯಜಮಾನರ ಜೊತೆಯಲ್ಲಿ ಲಾಲ್ಬಾಗ್ ಕಡೆ ವಾಕಿಂಗ್ ಹೋಗಿದ್ದಾರೆ ಎಂದು ತಿಳಿಸಿದ. ನಾನು ಲಾಲ್ಬಾಗ್ ಕಡೆ ಸುತ್ತಾಡಿಕೊಂಡು 7:30-8 ಗಂಟೆಗೆ ಮತ್ತೆ ಕೃಷ್ಣರಾಯರ ಮನೆಗೆ ಬಂದೆ. ಆಳು ಸಾಹೇಬರು ಊಟಕ್ಕೆ ಹೋಗಿರಬಹುದು ಎಂದ. ನಾನು ಪರವಾಗಿಲ್ಲ, ಈಗ ಅವರನ್ನು ತೊಂದರೆಪಡಿಸುವ ಅವಶ್ಯವಿಲ್ಲ. ಊಟ ಮುಗಿದು ಅವರು ಹೊರಕ್ಕೆ ಬಂದ ಮೇಲೆ ನನ್ನ ಹೆಸರನ್ನು ಹೇಳಿ, ಈ ಹೆಸರನ್ನು ತಿಳಿಸಿಬಿಡು ಎಂದೆ. ನಾನು ಆಗ ಶಂಕರಪುರದಲ್ಲಿ ವಾಸವಿದ್ದೆ. ಸುಮಾರು 9 ಗಂಟೆ ಇರಬಹುದು. ನಾನು ಊಟಕ್ಕೆ ಕುಳಿತಿದ್ದೆ. ಪ್ರೊಫೆಸರ್ ಹಿರಿಯಣ್ಣನವರು ಎನ್ ಕೃಷ್ಣರಾಯರು ಇಬ್ಬರೂ ನನ್ನ ಮನೆಗೆ ದಯಮಾಡಿಸಿದರು. ಆಗ ಆ ಮನೆಯಲ್ಲಿ ಎಲೆಕ್ಟ್ರಿಕ್ ದೀಪವಿರಲಿಲ್ಲ. ಕೆರೋಸಿನ್ ಲ್ಯಾಂಪ್ ನನ್ನ ಕೊಠಡಿಯಲ್ಲಿ ಉರಿಯುತ್ತಿತ್ತು. ಅಣ್ಣ ತಮ್ಮಂದಿರಿಬ್ಬರೂ ಅಲ್ಲಿ ಕುಳಿತರು. ನಾನು ಊಟ ತೀರಿಸಿಕೊಂಡು ಬಂದು ಇಬ್ಬರಿಗೂ ಕೈ ಮುಗಿದು ನನ್ನ ಉದ್ದೇಶವನ್ನು ತಿಳಿಸಿದೆ. ಇಬ್ಬರೂ ಸಂತೋಷಪಟ್ಟರು. ಕೃಷ್ಣರಾಯರು ಸೀತಾರಾಮಯ್ಯನವರ ವಿಳಾಸವನ್ನು ಹೇಳಿದರು. ಇಬ್ಬೆಟ್ಸನ್ ಸರ್ಕಲ್, ಪಹಾಡ್ಗಂಜ್ ಎಂದೋ ಏನೋ. ಇದಾದ ಮೇಲೆ ಕೊಂಚ ಹೊತ್ತು ಮಾತನಾಡುತ್ತಿದ್ದೆವು. ನಾನು ಪ್ರೊಫೆಸರ್ ಹಿರಿಯಣ್ಣನವರನ್ನು ವೇದದ ನಿತ್ಯತ್ವದ ವಿಷಯದಲ್ಲಿ ಪೂರ್ವಮೀಮಾಂಸಕರ ಅಭಿಪ್ರಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಹಾಕಿದ್ದು, ಅದಕ್ಕೆ ಅವರು ಉತ್ತರ ಹೇಳಿದ್ದು ಜ್ಞಾಪಕದಲ್ಲಿದೆ. ವೇದಾರ್ಥದ ದೃಷ್ಟಿಯಿಂದ ನಿತ್ಯತ್ವವನ್ನು ಒಪ್ಪಿಕೊಳ್ಳಬಹುದು. ಅಕ್ಷರವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರೆ ಒಪ್ಪುವುದು ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದು ನನ್ನ ಮನಸ್ಸಿಗೆ ಬಹು ಸಮಂಜಸವೆಂದು ತೋರಿತು. ಉತ್ತರದ ವಿವರಣೆ ನೆನಪಿನಿಂದ ಮಾಸಿ ಹೋಗಿದೆ. ಈಗ್ಗೆ 44-45 ವರ್ಷಗಳ ಹಿಂದಿನ ಮಾತು ಅದು. ಸೀತಾರಾಮಯ್ಯನವರ ಆತಿಥ್ಯ. ಆಮೇಲೆ 1 ವಾರ ಅಥವಾ 10 ದಿನಗಳಲ್ಲಿ ನಾನು ದೆಹಲಿ ತಲುಪಿದೆ. ರೈಲು ಸ್ಟೇಷನ್ನಿಗೆ ತಲುಪುವ ವೇಳೆಗೆ ಅಲ್ಲಿ ಸಿದ್ಧವಾಗಿ ಕಾದಿದ್ದರು ಸೀತಾರಾಮಯ್ಯನವರು. ನಿಮಗೆ ನಾನು ಬರುವ ವರ್ತಮಾನ ಹೇಗೆ ತಿಳಿಯಿತು ಎಂದು ನಾನು ಕೇಳಿದೆ. ಹೇಗೋ ತಿಳಿಯಿತು, ಬಂದಿರುವುದು ಉಂಟಷ್ಟೇ ಎಂದರು ಅವರು. ನೀವು ಏಕೆ ಬಂದಿರಿ ಎಂದೆ. ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಎಂದು ಅವರು ಜವಾಬು ಹೇಳಿದರು. ನಾನು ಬೇರೆ ಏರ್ಪಾಟು ಯೋಚಿಸಿದ್ದೇನಲ್ಲ ಎಂದೆ. ಅವರು ಬೇರೆ ಏರ್ಪಾಟು ಬೇರೆಯಾಗಲಿ, ಈಗ ಆಗಿರುವ ಏರ್ಪಾಟನ್ನು ನಡೆಸಿಕೊಡೋಣವಾಗಲಿ ಎಂದರು. ಹೀಗೆ ಸ್ನೇಹದ ವಿತಂಡವಾದ ಕೊಂಚ ನಡೆಯಿತು. ನನ್ನನ್ನು ಸುಮಾರು 2-2.5 ತಿಂಗಳು ಸೀತಾರಾಮಯ್ಯನವರು ಅತಿಥಿಯಾಗಿ ಇರಿಸಿಕೊಂಡು ಕಾಪಾಡಿದರು. ನಾನು 1-2 ಸಾರಿ ಖರ್ಚು ವೆಚ್ಚದ ಪ್ರಸ್ತಾವವನ್ನೆತ್ತಿದೆ. ಅವರು ಅದನ್ನೆಲ್ಲ ಬೆಂಗಳೂರಿನಲ್ಲಿ ಸೆಟಲ್ ಮಾಡಿಕೊಳ್ಳುವುದಾಗಲಿ, ನನಗೆ ಹುಕುಂ ಆಗಿಬಿಟ್ಟಿದೆ, ಅದರಂತೆ ನಾನು ನಡೆಯಬೇಕಾಗಿದೆ, ನೀವು ನಡೆಸಿಕೊಡಬೇಕು, ಹೀಗೆ ಬಾಯಿ ಮುಚ್ಚಿಸಿದರು. ಸೀತಾರಾಮಯ್ಯನವರು ನಾನು ತುಂಬ ಸಂತೋಷಪಟ್ಟ ದಿನಗಳು ಅವು. ಇಬ್ಬರೂ ಜೊತೆಯಲ್ಲಿ ತಿರುಗಾಡುತ್ತಿದ್ದೆವು. ಕಾಳಿದಾಸನ ಮೇಘ ಸಂದೇಶ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಉಜ್ಜಯಿನಿಗೆ ಹೋಗಿ ಮಹಾಕಾಲ ದೇವಾಲಯವನ್ನು
ಸಿಪ್ರಾ ನದಿಯ ಸನ್ನಿವೇಶವನ್ನು ನೋಡಿದೆವು. ಇಬ್ಬರೂ ಕುರುಕ್ಷೇತ್ರಕ್ಕೆ ಹೋಗಿ ಪಾಂಡವರ ಕೊಳದಲ್ಲಿ ಸ್ನಾನ ಮಾಡಿದೆವು. ಗೀತಾಮಂದಿರಕ್ಕೆ ಹೋದೆವು. ಸ್ಥಾಣೇಶ್ವರಕ್ಕೆ ಹೋಗಿ ಈಶ್ವರ ದರ್ಶನ ಮಾಡಿದೆವು. ಆ ಬಳಿಕ ದುರ್ಗಾ ಸನ್ನಿಧಿಗೂ ಹೋಗಿದ್ದೆವು. ದಾರಿಯಲ್ಲಿ ಎಷ್ಟೋ ಕಾವ್ಯ ಸಂದರ್ಭಗಳ ಸ್ಮರಣೆ ಮಾಡಿ ಪದ್ಯಗಳನ್ನು ಹೇಳಿಕೊಂಡು ವ್ಯಾಖ್ಯಾನ ಮಾಡಿ ಸಂತೋಷಪಟ್ಟೆವು. ಸೀತಾರಾಮಯ್ಯನವರ ಇಂಗ್ಲಿಷ್ ಸಾಹಿತ್ಯವು ಸಮ್ಯಕ್ಕಾಗಿದ್ದು. ಲೆಜಿಸ್ಲೇಟಿವ್ ಕೌನ್ಸಿಲಿನಲ್ಲಿ 1927ರಲ್ಲಿ ನಾನು ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯನಾಗಿದ್ದೆ. ಅದು ಮಿರ್ಜಾ ಸಾಹೇಬರ ದಿವಾನಗಿರಿಯ ಪ್ರಾರಂಭ ಕಾಲ. MN ಕೃಷ್ಣರಾಯರು ಹಣಕಾಸಿನ ಸಚಿವರು. ಆಗ ನಾನು ಮಾಡಿದ ಒಂದು ಭಾಷಣದಲ್ಲಿ ಮೈಸೂರಿನ ಕೋಶ ನಿರ್ವಾಹದ ವ್ಯವಸ್ಥೆ ಸರಿಯಾಗಿಲ್ಲ ಎಂದು ಆಕ್ಷೇಪಿಸಿದೆ. ಸರ್ಕಾರ ಎಷ್ಟೋ ಹಣ ಖರ್ಚು ಮಾಡುತ್ತಿದೆ. ಆ ಖರ್ಚನ್ನು ಆಗಿಂದಾಗ್ಗೆ ಪರೀಕ್ಷಿಸಿ ಅಲ್ಲಲ್ಲಿ ತಡೆ ಹಾಕುವ ಆಡಳಿತ ವ್ಯವಸ್ಥೆ ತಕ್ಕಷ್ಟಿಲ್ಲ ಎಂದು ಹೇಳಿದೆ. ನಾನು ಮಾತನಾಡುತ್ತಿರುವಾಗ ಕೃಷ್ಣರಾಯರ ಮುಖ ಗಂಭೀರ ಮುದ್ರೆಯನ್ನು ತಾಳಿತು. ನಾನು ಕುಳಿತ ಕೂಡಲೇ ಅವರೆದ್ದು, ಈ ಸದಸ್ಯರಿಗೆ ವಾಸ್ತವ ಪರಿಸ್ಥಿತಿ ತಿಳಿದಿಲ್ಲವೆಂದು ತೋರುತ್ತದೆ. ಸರ್ಕಾರದ ಈಗಿನ ಏರ್ಪಾಟಿನಲ್ಲಿ ಖರ್ಚನ್ನು ಹತೋಟಿಯಲ್ಲಿ ಇರಿಸುವುದಕ್ಕೂ ತನಿಖೆ ಮಾಡುವುದಕ್ಕೂ ತಕ್ಕಷ್ಟು ವ್ಯವಸ್ಥೆ ಇದೆ ಎಂದು ಹೇಳಿದರು. ಕೃಷ್ಣರಾಯರು ಪರಮ ಪ್ರಾಮಾಣಿಕರೆಂದು ನಾನು ನಂಬಿದ್ದರಿಂದ ಪ್ರತಿ ಮಾತನ್ನು ಆಡಲಿಲ್ಲ. ಅಂದು ಸಂಜೆ ನಾನು ಇಳಿದಿದ್ದ ಜಾಗಕ್ಕೆ ಸಚಿವರ ಕಚೇರಿಯಿಂದ ಒಂದು ಲಕ್ಕೋಟೆ ಬಂದಿತ್ತು. ಅದರಲ್ಲಿ ಹಣಕಾಸು ವೆಚ್ಚದ ವಿಷಯದಲ್ಲಿ ಸರ್ಕಾರ ಹೊರಡಿಸಿದ್ದ ಅನೇಕ ಹುಕುಂನಾಮೆಗಳಿದ್ದವು. ಅವುಗಳನ್ನೆಲ್ಲ ನಾನು ಓದಿ ಮೆಚ್ಚಿಕೊಂಡೆ. ಮಾರನೆಯ ದಿನ ಸಭೆ ಸೇರಿದ ಮೇಲೆ ನಾನು ಕೃಷ್ಣರಾಯರನ್ನು ವಂದಿಸಿ, ಆ ಸರ್ಕಾರಿ ಹುಕುಂಗಳಲ್ಲಿ ಇರುವಂತೆ ಕೆಲಸ ನಡೆಯುತ್ತಿದೆ ಎಂದು ನಮಗೆ ಏನು ಭರವಸೆ ಎಂದು ಕೇಳಿದೆ. ಕೃಷ್ಣರಾಯರು, ಅದು ರಾಜ್ಯ ನಿಬಂಧನೆಯ ವಿಚಾರ, ಕಾನ್ಸ್ಟಿಟ್ಯೂಷನ್, ಸರ್ಕಾರ ಅದನ್ನು ಯೋಚಿಸಬಹುದು ಎಂದರು. ಯೋಗ್ಯತಾ ನಿರ್ಣಯ. ಆ ಮಧ್ಯಾಹ್ನ ಸಭೆಯ ಅನಂತರ ಉಪಾಹಾರ ಕಾಲದಲ್ಲಿ HC ದಾಸಪ್ಪನವರು ನನ್ನ ಹತ್ತಿರ ಬಂದು, ಹೋಗಿ ಹೋಗಿ ಆ ಬ್ರಾಹ್ಮಣರ ಮೇಲೆ ಏಕಯ್ಯ ಆಕ್ಷೇಪಣೆ ಎತ್ತಿದೆ ಎಂದರು. ನಾನು, ನಿಮಗೇಕೆ ಆ ಒಬ್ಬ ಬ್ರಾಹ್ಮಣರ ವಿಷಯದಲ್ಲಿ ಕನಿಕರ ಎಂದೆ. ದಾಸಪ್ಪನವರು, ನಾನು ಕಂಡಿರುವ ನಿಜವಾದ ಬ್ರಾಹ್ಮಣ ಅವರೊಬ್ಬರೇ, ಆದದ್ದರಿಂದ ಅವರಿಗೆ ನಮಸ್ಕಾರ, ಅವರ ತಂಟೆಗೆ ನೀವು ಹೋಗಬೇಡಿ ಎಂದರು. ಯೋಗ್ಯತೆಯೂ ಪ್ರಾಮಾಣಿಕತೆಯೂ ತಮ್ಮಷ್ಟಕ್ಕೆ ತಾವೇ ಗೌರವವನ್ನು ಸಂಪಾದಿಸಿಕೊಳ್ಳುತ್ತವೆ ಎನ್ನಲು ಇದು ನಿದರ್ಶನ. 1932ರಲ್ಲಿ ಮಿರ್ಜಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗಾಗಿ ಲಂಡನ್ನಿಗೆ ಹೋಗಿದ್ದಾಗ MN ಕೃಷ್ಣರಾಯರು ದಿವಾನರಾಗಿ ಬದಲಿ ಇದ್ದರು. ಇದು ಕೆಲವು ತಿಂಗಳು ಮಾತ್ರದ್ದು. ಈ ಸಮಯದಲ್ಲಿ ಒಂದು ದಿನ ಬೆಳಗ್ಗೆ ನಾನು ವಾಕಿಂಗ್ ಹೋಗುತ್ತಿದ್ದಾಗ ಕೃಷ್ಣರಾಯರು ಎದುರುಗಡೆಯಿಂದ ಬರುತ್ತಿದ್ದರು. ನಾನು ನಮಸ್ಕಾರ ಹೇಳಿದೆ. ಕೃಷ್ಣರಾಯರು, ಏನಪ್ಪ, ಬಹಳ ದಿನವಾಯಿತಲ್ಲ ನಿಮ್ಮನ್ನು ನೋಡಿ. ನಾನು, ಈಗ ತಮಗೆ ಕೆಲಸದ ಒತ್ತಡ, ನಾನು ಬಂದರೆ ತಮ್ಮ ಕಾಲ ವೆಚ್ಚವಾಗಿ ತಮಗೆ ಅನನುಕೂಲವಾದೀತು. ಕೃಷ್ಣರಾಯರು, ಅದೇನಪ್ಪ ಅಂಥದ್ದು? ನಾನು, ಕೌನ್ಸಿಲರ್ ಕೆಲಸ ದಿವಾನರ ಕೆಲಸ ಎರಡೂ ಸೇರಿದೆ, ಭಾರ ಹೆಚ್ಚಿರಬಹುದು. ಕೃಷ್ಣರಾಯರು, ಏನೋ ಕಾಣೆನಪ್ಪ. ನಾನು, ಸರ್ಕೀಟ್ ಹೋಗಬೇಕಾಗಿರಬಹುದು. ಕೃಷ್ಣರಾಯರು, ಸರ್ಕೀಟ್ ಏಕೆ? ನಾನು, ಜನರನ್ನು ಕಂಡು ಅವರ ಅಹವಾಲುಗಳನ್ನು ಕೊರತೆಗಳನ್ನು ವಿಚಾರಿಸುವುದಕ್ಕೆ. ಕೃಷ್ಣರಾಯರು, ಅದನ್ನು ನಾವು ಹೋಗಿ ವಿಚಾರಿಸಬೇಕೇ? ಇಲ್ಲಿಗೆ ಬರುವುದನ್ನು ಪರಿಹಾರ ಮಾಡಿದರೆ ಸಾಲದೆ? ನಾನು, ದಿನದ ಕೆಲಸದ ಹೊರೆ ಇರುತ್ತದಲ್ಲ, ದ್ವಿಗುಣವಾಗಿ. ಕೃಷ್ಣರಾಯರು, ನಮ್ಮ ಸರ್ಕಾರ ಈ ಹೊತ್ತಿನದ್ದಲ್ಲ, 100 ವರ್ಷಗಳ ತಳಹದಿ ಇದೆ. ಅದಕ್ಕೆ ಕಾರ್ಮೋಡಗಳು, ಸಿಡಿಮದ್ದುಗಳು ಎಲ್ಲ ಇಲಾಖೆಗಳಿಗೂ ಮಾಮೂಲಾಗಿ ಬೆಳೆದುಕೊಂಡು ಬಂದಿದೆ. ಆ ಭಾಗದಲ್ಲಿ ಯಾವ ಕೊರತೆಯೂ ಇಲ್ಲ. ಆ ಕಾಯ್ದೆಗಳನ್ನು ಏರ್ಪಾಟುಗಳನ್ನು ನಡೆಸುವುದಕ್ಕೆ 1500 ಸಂಬಳ ತೆಗೆದುಕೊಳ್ಳುವ ಜವಾಬ್ದಾರಿ ಅಧಿಕಾರಿಗಳಿದ್ದಾರೆ. ಅವರು ತಮ್ಮ ಕೆಲಸ ನಡೆಸದಿದ್ದರೆ ಸರ್ಕಾರ ಏನೂ ಮಾಡಲಾರದು. ಅವರು ನಡೆಸುತ್ತಿದ್ದರೆ ಸರ್ಕಾರಕ್ಕೆ ಹೆಚ್ಚಿನ ಕೆಲಸವಿಲ್ಲ.
ತಿಂಗಳಿಗೋ 2 ತಿಂಗಳಿಗೋ ಒಂದು ಕಠಿಣ ಪ್ರಶ್ನೆ ಬರಬಹುದು. ಅದಷ್ಟೇ ಮಂತ್ರಿಗಳಿಗೆ ಇರುವ ಕೆಲಸ. ರಾಜ್ಯದ ನಾನಾ ಅಧಿಕಾರಿಗಳು ಅವರವರ ಕೆಲಸ ನಡೆಸಿಕೊಂಡು ಇರುವ ಕಾನೂನು ಕಾಯ್ದೆಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವುದು ನಮಗಿರುವ ಮುಖ್ಯ ಕೆಲಸ. ಈ ರೀತಿ ವಿವರಣೆ ಕೊಟ್ಟರು. ಅವರಿಗೆ ಮಂತ್ರಿಗಳ ಕೆಲಸ ಸರಳವಾದದ್ದೆಂದು ತೋರಿದ್ದು ಸ್ವಾಭಾವಿಕ. ಅದಕ್ಕೆ 3 ಕಾರಣಗಳನ್ನು ನಾನು ಹೇಳಬಹುದು. 1, ಅನುಭವ. ಅವರಿಗೆ ಎಲ್ಲ ಇಲಾಖೆಗಳ ಆಡಳಿತವೂ ಅನುಭವವಾಗಿತ್ತು. ಅವರು ಉದ್ಯೋಗ ಪ್ರಾರಂಭ ಮಾಡಿದ್ದು ರಾಜ್ಯದ ಕೋಶಿಕ ವಿಭಾಗದಲ್ಲಿ, ಫೈನಾನ್ಸ್. ಸರ್ಕಾರದ ಪ್ರತಿಯೊಂದು ಇಲಾಖೆಯೂ ನೇರವಾಗಿಯೋ ಬಳಸಾಗಿಯೋ ಕೋಶದ ಇಲಾಖೆಗೆ ಸಂಬಂಧಪಟ್ಟದ್ದಾಗಿ ಕೋಶಾಧಿಕಾರಿಗಳ ಗಮನಕ್ಕೆ ಬಂದೇ ಬರುತ್ತದೆ. ಇದು ಕೃಷ್ಣರಾಯರ ಮನಸ್ಸಿಗೆ ಸರ್ಕಾರದ ಕೆಲಸ ಕಷ್ಟದಲ್ಲವೆಂದು ತೋರಿರುವಂತೆ ಮಾಡಬಹುದು. ಬುದ್ಧಿಬಲ. ಕೃಷ್ಣರಾಯರ ಬುದ್ಧಿಶಕ್ತಿ ಸ್ವಾಭಾವಿಕವಾಗಿ ತೀವ್ರವಾದದ್ದು. ಅವರು ಯಾವ ಒಂದು ವಿಷಯ ಆಲೋಚನೆಗೆ ಬಂದರೂ ಅದರ ಆಳ ನೇರಗಳನ್ನು, ತತ್ವ ಪ್ರಯೋಗಗಳನ್ನು ಆಮೂಲಾಗ್ರವಾಗಿಯೋ ಬೇಗಲೋ ಕಂಡುಕೊಳ್ಳಲಾಗುತ್ತಿತ್ತು. ಬುದ್ಧಿಯ ನೈಜವಾದ ಮಾರ್ಗವೇ ಶಾಸ್ತ್ರ ಮಾರ್ಗ. ಇತರರಿಗೆ ಕಷ್ಟವಾದದ್ದು ಅವರಿಗೆ ಸುಲಭವಾಗಿತ್ತು. 3, ಪ್ರಾಮಾಣಿಕತೆ. ಎಲ್ಲಕ್ಕಿಂತಲೂ ದೊಡ್ಡದು ಅವರ ಪ್ರಾಮಾಣಿಕತೆ. ಅಂತಸ್ಸಾಕ್ಷಿ ಹೇಗೆ ಹೇಳುತ್ತದೋ ಅಷ್ಟನ್ನೂ ಪೂರ್ತಿಯಾಗಿ ಕೇಳಿ ಇತರ ಪ್ರೇರಣೆ ಬೋಧಕರಿಗೆ ಅಲಕ್ಷ್ಯಗೊಡದೆ ಲಕ್ಷ್ಯಗೊಡದ ಮನಸ್ಸು ಅವರದು. ಉಪಾಯಗಳಿಗೂ ಹುನ್ನರುಗಳಿಗೂ ಚಾಲಾಕುಗಳಿಗೂ ಅತಿ ಯೋಜನೆಗಳಿಗೂ ಅವರು ಮನಸ್ಸು ಕೊಡುತ್ತಿರಲಿಲ್ಲ. ಅವರದು ಸ್ಟ್ರೈಟ್ ಲೈನ್, ಸರಳ ರೇಖೆಯಲ್ಲಿ ಸಂಚಾರ ಮಾಡುವ ಮನಸ್ಸು. ಕೃಷ್ಣರಾಯರು ಕರ್ತಮ್ಯ ಕರ್ಮ ನಿಷ್ಠರು. ಜನದ ಹೊಗಳಿಕೆ ತೆಗಳಿಕೆಗಳು ಅವರಿಗೆ ಲೆಕ್ಕಕ್ಕೆ ಬರುತ್ತಿರಲಿಲ್ಲ. ಕೃಷ್ಣರಾಯರು ದಿವಾನ್ ಕೆಲಸಕ್ಕೆ ಬಂದ ಹೊಸತಿನಲ್ಲಿ ಬ್ರಿಟಿಷ್ ರೆಸಿಡೆಂಟರು ಅವರಿಗೆ ಒಂದು ಕಾಗದ ಬರೆದು ತಾವು ದಿವಾನರನ್ನು ನೋಡಲು ಬರಬೇಕೆಂದಿರುವುದಾಗಿಯೂ ಸರಿಯಾದ ವೇಳೆಯನ್ನು ತಿಳಿಸಬೇಕೆಂದು ಕೇಳಿದರು. ಕೃಷ್ಣರಾಯರು ಅದಕ್ಕೆ ಉತ್ತರವಾಗಿ, ತಾವು ನನ್ನನ್ನು ನೋಡಬೇಕೆಂದು ಇಷ್ಟಪಟ್ಟಿರುವುದು ನನಗೆ ಸಂತೋಷವಾಗಿದೆ. ವಂದನೆ. ನಾನು ಪ್ರತಿ ದಿವಸವೂ 11ರಿಂದ 5 ಗಂಟೆಯವರೆಗೆ ಕಚೇರಿಯಲ್ಲಿರುತ್ತೇನೆ ಎಂದು ಬರೆದರು. ಯಾರಿಗೆ ಎಷ್ಟೋ ಅಷ್ಟು, ಎಷ್ಟು ಪ್ರಕೃತವೋ ಅಷ್ಟು ಮಾತ್ರ. ಅದು ಕೃಷ್ಣರಾಯರ ದಾರಿ. ಅಹವಾಲುಗಳ ವಿಲೆ. ಅವರಲ್ಲಿ ಅಹವಾಲು ಹೇಳಿಕೊಳ್ಳಲು ಜನ ಬಂದಾಗಲೂ ಅಷ್ಟೆ. ಜನ ಬಂದಿದ್ದಾರೆಂದು ಗುಮಾಸ್ತರು ಹೇಳಿದ ಕೂಡಲೇ ಕರೆತನ್ನಿ ಎನ್ನುವರು. ತಾವು ಎದ್ದು ನಿಂತು ಜನವನ್ನು ಬರಮಾಡಿಕೊಳ್ಳುವರು. ಅವರೆಲ್ಲ ಕುಳಿತ ಮೇಲೆ ತಾವು ಕುಳಿತು ಏನು ಸಮಾಚಾರ ಎನ್ನುವರು. ಅವರ ಮುಖಂಡರು, ಸ್ವಾಮಿ, ನಾವು ಹೊಸಕೋಟೆಯಿಂದ ಬಂದಿದ್ದೇವೆ. ಕೆರೆಯ ದುರಸ್ತಿಗಾಗಿ ಬಹುದಿನ ಬೇಡಿಕೊಳ್ಳುತ್ತಿದ್ದೇನೆ. ತಕ್ಷಣವೇ ಕೃಷ್ಣರಾಯರು ತಮ್ಮ ಗುಮಾಸ್ತರನ್ನು ಕರೆಯುವರು. ಮುತ್ತುಕುಮಾರಸ್ವಾಮಿ, ಚೀಫ್ ಇಂಜಿನಿಯರ್ ಅವರಿಗೆ ಹೇಳಿ ಕಳುಹಿಸಿ ಆ ಫೈಲುಗಳನ್ನು ತರಿಸಿ. 10 ನಿಮಿಷಗಳೊಳಗಾಗಿ ಫೈಲಿನೊಡನೆ ಚೀಫ್ ಇಂಜಿನಿಯರ್ ಬರುವರು. ಕೃಷ್ಣರಾಯರು ಚೀಫ್ ಇಂಜಿನಿಯರ್ ಅವರನ್ನು ಕೇಳುವರು, ಇವರು ಹೊಸಕೋಟೆಯಿಂದ ಬಂದಿದ್ದಾರೆ, ಅವರ ಕಾಲೆಯ ದುರಸ್ತಿ ಯಾವ ಸ್ಥಿತಿಯಲ್ಲಿದೆ? ಚೀಫ್ ಇಂಜಿನಿಯರ್ ವಿವರಣೆ ಕೊಡುವರು. ಕೃಷ್ಣರಾಯರು, ನಿಮ್ಮ ಫೈಲ್ನಲ್ಲಿ ಕಡೆಯ ಕಾಗದದ ತಾರೀಖೇನು ಎಂದು ಕೇಳುವರು. ಇಂಜಿನಿಯರ್ ಅವರ ಮುಖ ಸ್ವಲ್ಪ ಅಳುಕಾಗುವುದು. ಒಳ್ಳೆಯದು, ಕೆಲಸ ಯಾವಾಗ ಪ್ರಾರಂಭವಾಗುವುದು? ಅದಕ್ಕೇನು ಅಡಚಣೆ? ಇಂಜಿನಿಯರ್, ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ತಡವಾಗಿದೆ. ಕೃಷ್ಣರಾಯರು, ಒಳ್ಳೆಯದು, ಆ ಕಾಗದವನ್ನು ನಾನು ಫೈಸಲ್ ಮಾಡಿಸುತ್ತೇನೆ. ಮತ್ತೇನಾಗಬೇಕು? ಇಂಜಿನಿಯರ್, ಇನ್ನೊಂದು ತಿಂಗಳೊಳಗಾಗಿ ಪ್ರಾರಂಭ ಮಾಡಿಸುತ್ತೇನೆ. ಕೃಷ್ಣರಾವ್, ಸರಿ ನೋಡಿ, ಜನ ತೊಂದರೆಗೊಳಗಾಗಬಾರದು. ಕೃಷ್ಣರಾಯರು, ಸರಿ ನೋಡಿ, ಜನ ತೊಂದರೆ ಪಡುತ್ತಿದ್ದಾರೆ. ಚೀಫ್ ಇಂಜಿನಿಯರ್ ಹೊರಡುವರು. ಕೃಷ್ಣರಾಯರು ಜನದ ಕಡೆ ತಿರುಗಿ, 1 ತಿಂಗಳೊಳಗಾಗಿ ಕೆಲಸ ಪ್ರಾರಂಭ ಮಾಡಿಸುತ್ತಾರಂತೆ. ಅದು ಆಗದಿದ್ದರೆ ನೀವು ದಯಮಾಡಿ ನನಗೆ ಕಾಗದ ಬರೆಯಿರಿ ಎನ್ನುವರು. ವಿಸಿಟರುಗಳು, ಸ್ವಾಮಿ, ಬಹು ಕಷ್ಟವಾಗಿದೆ, ಜನಕ್ಕೆ ದನಕ್ಕೆ ಕುಡಿಯಲು ನೀರಿಲ್ಲ ಇತ್ಯಾದಿಯಾಗಿ ಶುರು ಮಾಡುವರು. ಕೃಷ್ಣರಾಯರು, ಅದೆಲ್ಲ ತಿಳಿದಿದ್ದು ತಾನೇ, ಮತ್ತೇನಾದರೂ ಉಂಟೋ ಎನ್ನುವರು. ಅವರು ಜವಾಬು ಹೇಳುವಷ್ಟರೊಳಗಾಗಿ ಕೃಷ್ಣರಾಯರು ಕುರಿತಿದ್ದ ರಿವಾಲ್ವಿಂಗ್ ಕುರ್ಚಿ ಮೇಜಿನ ಕಡೆ
ತಿರುಗುವುದು. ಹೆಚ್ಚು ಮಾತಿಗೆ ಅವಕಾಶವೇ ಇಲ್ಲ. ಎನ್ ಕೃಷ್ಣರಾಯರು ಹರಟೆಗೆ ಮನುಷ್ಯರಲ್ಲ ಮತ್ತು ಹೇಳಿದ್ದೇ ಹೇಳಿ ಕೇಳಿದ್ದನ್ನೇ ಕೇಳಿ ಕಾಲಹರಣ ಮಾಡುವವರಲ್ಲ. ಪ್ರಜಾವಲಂಬನೆ. ಎನ್ ಕೃಷ್ಣರಾಯರವರಲ್ಲಿ ಅಹವಾಲು ಹೇಳಿಕೊಳ್ಳಲು ಬಂದ ಜನ ಒಬ್ಬೊಬ್ಬರು ಸರ್ಕಾರ ಹೀಗೆ ಮಾಡಬಹುದು, ಹಾಗೆ ಮಾಡಬಹುದು ಎಂದು ಸಲಹೆ ಕೊಡುತ್ತಿದ್ದರು. ಒಂದು ದೃಷ್ಟಿಯಿಂದ ನೋಡಿದರೆ ಸರ್ಕಾರ ಸರ್ವಶಕ್ತವಾದದ್ದು, ಸರ್ವ ಸ್ವತಂತ್ರವಾದದ್ದು ಎಂಬುದೂ ನಿಜ. ಆದರೆ ಇನ್ನೊಂದು ದೃಷ್ಟಿ ಇದೆ, ಅದು ಬಹುಮುಖ್ಯವಾದದ್ದು. ಆ ದೃಷ್ಟಿಯಿಂದ ಸರ್ಕಾರದಷ್ಟು ದುರ್ಬಲವಾದ ಸಂಸ್ಥೆ ಯಾವುದೂ ಇಲ್ಲ. ಅವರನ್ನು ಅನ್ನಾಧೀನರನ್ನಾಗಿ ಅದರಷ್ಟು ಅನ್ಯಾಧೀನವಾದದ್ದು ಯಾವುದೂ ಇಲ್ಲ. ಜನ ನಡೆಸಿಕೊಟ್ಟರೆ ಸರ್ಕಾರ, ಜನ ದೂರವಾದರೆ ಸರ್ಕಾರ ಎಲ್ಲಿರುತ್ತದೆ? ಜನವನ್ನು ಅವಲಂಬಿಸಿಕೊಂಡದ್ದು ಸರ್ಕಾರ. ಹೀಗೆ ಆಡಳಿತ ದರ್ಪವನ್ನೂ ಪ್ರಜೆಗಳಿಗೆ ತೋರಬೇಕಾದ ಸ್ನೇಹವನ್ನು ಎರಡನ್ನೂ ಸಮನ್ವಯ ಮಾಡಿದ್ದವರು ಕೃಷ್ಣರಾಯರು. ಆರ್ಥಿಕ ನೀತಿ. ಕೋಶ ನಿರ್ವಾಹ ವಿಷಯದಲ್ಲಿ ಕೃಷ್ಣರಾಯರ ತತ್ವಗಳು, ನೀತಿ ಸೂತ್ರಗಳು ಕಟ್ಟುನಿಟ್ಟಿನವು. ಅವರು ರಾಜ್ಯಕೋಶದ ನಿರ್ವಾಹಕರಾಗಿದ್ದಾಗ ಅವರಿಗೂ ವಿಶ್ವೇಶ್ವರಯ್ಯನವರಿಗೂ 4 ಬಾರಿ ಘರ್ಷಣೆಯಾದದ್ದುಂಟು. ರಿಸರ್ವ್ಸ್ ಅಥವಾ ಕೈಗಾವಲು ನಿಧಿಗಳು, ಡೆಫಿಸಿಟ್ ಬಡ್ಜೆಟ್ ಅಥವಾ ಸರ್ಕಾರ ಸಾಲ ಎತ್ತುವುದು, ವೆಚ್ಚದ ತನಿಖೆ ಮತ್ತು ಕ್ರಮ, ಈ ವಿಷಯಗಳನ್ನು ಕುರಿತು ಅಭಿಪ್ರಾಯ ಭೇದ ತೀವ್ರವಾಗಿ ಕಾಣಬರುತ್ತಿತ್ತು. ಅದರಿಂದ ವಿಶ್ವೇಶ್ವರಯ್ಯನವರ ಯೋಚನೆಗಳ ವೇಗಕ್ಕೆ ತಡೆ ಬೀಳುತ್ತಿತ್ತು. ಇದರ ಮೇಲೆ ಕೃಷ್ಣರಾಯರು ಟಿಪ್ಪಣಿ ಮಾಡಿದರು. 1. ಲಾಭಕರವಾಗಬಹುದು, ಆಗದೆಯೂ ಹೋಗಬಹುದು. ಆಗ ರಾಷ್ಟ್ರಕ್ಕೆ ವೆಚ್ಚ ತಾನೆ, ನಷ್ಟ ತಾನೆ. 2. ಇನ್ನೂ 50 ವರ್ಷಕ್ಕೋ 100 ವರ್ಷಕ್ಕೋ ಬರುವ ಲಾಭವನ್ನು ಅನುಭವಿಸುವ ಜನ ಆಗಿನವರು. ಅವರಿಗೆ ಸಂಪತ್ತನ್ನು ಉಂಟು ಮಾಡುವುದಕ್ಕೋಸ್ಕರ ಈಗ ಬದುಕಿರುವವರ ತಲೆಯ ಮೇಲೆ ಹೊರೆ ಹೊರಿಸುವುದು ಯುಕ್ತವೇ? ಇದೇ ಧ್ವನಿಯುಳ್ಳ ಟಿಪ್ಪಣಿಗಳನ್ನು ಲಕ್ಷ್ಮೀ ನರಸಿಂಹರಾಯರು, ಅದಕ್ಕಿಂತ ಹೆಚ್ಚಾಗಿ ಶಾಮಣ್ಣನವರು ಬರೆದಿದ್ದನ್ನು ನಾನು ಓದಿದ್ದೇನೆ. ಹೀಗೆ ಎನ್ ಕೃಷ್ಣರಾಯರವರಿಗೂ ವಿಶ್ವೇಶ್ವರಯ್ಯನವರಿಗೂ ಅಭಿಪ್ರಾಯ ಭೇದವಿದ್ದರೂ ಅದು ಅವರಿಬ್ಬರ ಪರಸ್ಪರ ಸೌಜನ್ಯ, ಗೌರವಗಳಿಗೆ ಎಂದೂ ಅಡ್ಡಿಯಿಲ್ಲ. ಕೃಷ್ಣರಾಯರು ಕಡೆಯವರೆಗೂ ವಿಶ್ವೇಶ್ವರಯ್ಯನವರ ನಿಸ್ವಾರ್ಥತೆಯನ್ನು, ಪ್ರಾಮಾಣಿಕತೆಯನ್ನು, ದೇಶಹಿತೋತ್ಸಾಹವನ್ನು ಬಹುವಿಧವಾಗಿ ಕೊಂಡಾಡುತ್ತಿದ್ದರು. ವಿಶ್ವೇಶ್ವರಯ್ಯನವರು ಮಹಾಮಹಿಮ, ಮಹರ್ಷಿ ಪ್ರಾಯದವರು ಎಂದು ಕೃಷ್ಣರಾಯರು ಹೇಳುತ್ತಿದ್ದದ್ದನ್ನು ನಾನು ಕೇಳಿದ್ದೇನೆ. ಒಟ್ಟಿನಲ್ಲಿ ಹಣಕಾಸಿನ ಆಡಳಿತ ಬಹು ಜಾಗರೂಕತೆಯಿಂದಲೂ ಕಟ್ಟುನಿಟ್ಟಿನಿಂದಲೂ ನಡೆದು ರಾಜ್ಯದ ವ್ಯಯ ಮಿತಪಡಬೇಕೆಂಬುದು ಕೃಷ್ಣರಾಯರಿಗಿದ್ದ ಮುಖ್ಯ ಆಶಯ. ಅದನ್ನು ಅವರು ಎಂದೂ ಸಡಿಲಿಸಿದವರಲ್ಲ. ಭಂಗ್ಯಂತರ. ಅವರು ಹಣಕಾಸಿನ ಇಲಾಖೆಗೆ ಕಾರ್ಯದರ್ಶಿ ಹುದ್ದೆಯಿಂದ ಫೈನಾನ್ಸ್ ಸೆಕ್ರೆಟರಿ, ಕೌನ್ಸಿಲರ್ ಪದವಿಗೆ ಹತ್ತಿದ ಮೇಲೆ ಒಂದು ವ್ಯತ್ಯಾಸ ಕಂಡುಬಂದಿತು. ಆಗ ಅವರು ಭದ್ರಾವತಿಯ ಕಾರ್ಖಾನೆಯ ನಿರ್ವಾಹ ಭಾವವನ್ನು ವಹಿಸಿಕೊಳ್ಳಬೇಕಾಯಿತು. ಹಾಗಿದ್ದಾಗ ಒಂದೇ ದಿನ ಲೆಕ್ಕಪತ್ರಗಳ ಮುಖ್ಯಸ್ಥರು ಶ್ರೀ ಎಂಬುವರು ಕೃಷ್ಣರಾಯರಲ್ಲಿಗೆ ಬಂದರು. ಕೃಷ್ಣರಾಯರು, ಏನಪ್ಪಾ ಏನೇನೋ ಆಕ್ಷೇಪಣೆ ಎತ್ತಿದ್ದೀರಲ್ಲ ಶ್ರೀ, ಈ ಆಕ್ಷೇಪಣೆಗಳೆಲ್ಲ ತಾವು ಮಾಡಿದ ಆಕ್ಷೇಪಣೆಯ ಆಧಾರದ ಮೇಲೆಯೇ ಆದವು. ಕೃಷ್ಣರಾಯರು ನಕ್ಕು, ಈಗ ಸಂದರ್ಭ ಬದಲಾಯಿಸಿತಪ್ಪ. ಆಗ ನಾನು ಹಣಕಾಸಿನ ಜವಾಬ್ದಾರಿ ಎಷ್ಟೋ ಅಷ್ಟನ್ನೇ ನೋಡುತ್ತಿದ್ದೆ. ಒಂದೇ ಒಂದು ಇಲಾಖೆಯ ದೃಷ್ಟಿ ಅದು. ಈಗ ಕಾರ್ಖಾನೆಗಳ ಯೋಗಕ್ಷೇಮವನ್ನು ನೋಡಬೇಕಾಗಿದೆ. ಇದರಲ್ಲಿ ನಾನಾ ಇಲಾಖೆಗಳ ದೃಷ್ಟಿಯನ್ನು ಇಟ್ಟುಕೊಂಡು ಈಗ ಸಮಗ್ರ ರಾಜ್ಯದ ದೃಷ್ಟಿ ನನ್ನದು. ಉಪ್ಪಿನಂಗಡಿಯವನು ಉಪ್ಪಿನ ಸಮಾನ ಪದಾರ್ಥವೇ ಪ್ರಪಂಚದಲ್ಲಿ ಇಲ್ಲವೆಂದು ಹೇಳಬೇಕು. ಅಡಿಗೆ ಮಾಡುವವರು ಉಪ್ಪು, ಹುಳಿ, ಖಾರ ಎಲ್ಲವನ್ನೂ ನೋಡಬೇಕು. ಕಬ್ಬಿಣದ ಕಾರ್ಖಾನೆಯ ಜೀರ್ಣೋದ್ಧಾರ. ಭದ್ರಾವತಿಯ ಕಾರ್ಖಾನೆಯನ್ನು ಉಳಿಸಿಕೊಟ್ಟವರು ಎನ್ ಕೃಷ್ಣರಾಯರು ಎಂದೇ ಹೇಳಬಹುದು. ಭದ್ರಾವತಿಯ ಕಾರ್ಖಾನೆ ನಷ್ಟಪಡುತ್ತಿದ್ದ ಕಾಲದಲ್ಲಿ ಅದನ್ನು ಮುಚ್ಚಿಯೇ ಬಿಡೋಣವೇ ಎಂದು ಯೋಚನೆ ಬರುವಷ್ಟು ಮಟ್ಟಿಗೆ ಹೋಗಿತ್ತು ಅದರ ಹೀನದಶೆ. ಭದ್ರಾವತಿಯಲ್ಲಿ ಕಬ್ಬಿಣದಿಂದ ಉಕ್ಕನ್ನು ತಯಾರಿಸುವುದು, ಸಾಮಾನುಗಳನ್ನು ತಯಾರಿಸುವುದು ನಡೆದ ಹೊರತು ಅದು ಲಾಭಪ್ರದವಾಗದೆಂದು ಕೆಲವರು ಅಭಿಪ್ರಾಯಪಟ್ಟಿದ್ದರು. ಇದನ್ನು ತಳಮಟ್ಟ ವಿಚಾರ ಮಾಡಿ ಶಿಫಾರಸು ಮಾಡಲು ಒಂದು ಕಮಿಟಿ ನಿಯಾಮಕವಾಯಿತು.
ಆ ಕಮಿಟಿ ಉಕ್ಕಿನ ತಯಾರಿ ಆಗಲೇಬೇಕೆಂದು, ರೋಲಿಂಗ್ ಮಿಲ್ಸ್ ಮೊದಲಾದ ಯಂತ್ರದ ಬದಲಾವಣೆಗಳು ಆಗಲೇಬೇಕೆಂದು ಶಿಫಾರಸು ಮಾಡಿತು. ಸರ್ಕಾರವು ಇದನ್ನು ಅಂಗೀಕರಿಸಲು ಕೆಲವು ಪ್ರತಿಬಂಧಕಗಳು ಇದ್ದವು. ಮ್ಯಾಕನ್ ಸಚಿವರು ಅನುಕೂಲವಾಗಿರಲಿಲ್ಲ. ಹೀಗೆ ಅದು ತಕರಾರಿನ ವಿಷಯವಾದ ಮೇಲೆ ಅದನ್ನು ಇತ್ಯರ್ಥಕ್ಕೆ ತರುವ ಜವಾಬ್ದಾರಿಯನ್ನು ಮಿರ್ಜಾ ಸಾಹೇಬರು ಎನ್ ಕೃಷ್ಣರಾಯರಿಗೆ ಒಪ್ಪಿಸಿದರು. ಕೃಷ್ಣರಾಯರು ಆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲರನ್ನೂ ಸಭೆಗೆ ಸೇರಿಸಿದರು. ಆಗ ಸರ್ ಚಾರ್ಲ್ಸ್ ಟಾಡ್ ಹಂಟರ್ ಅವರು ಬಂದಿದ್ದರು. ಅವರು ವಿರೋಧ ಪಕ್ಷದವರು. ಏನೇನೋ ಅಡಚಣೆಗಳನ್ನು ಎತ್ತಿದ್ದರು. ಕೃಷ್ಣರಾಯರು ಹೇಳಿದರು, ಈ ಹೊತ್ತು ಭದ್ರಾವತಿ ನಷ್ಟಕರವಾಗಿ ಕಾಣುತ್ತಿರಬಹುದು, ಆದರೆ ಇದು ಸಕಲ ಜಾನಪದೀಯವಾದ ಒಂದು ಪರಿಶ್ರಮ, ನ್ಯಾಷನಲ್ ಇಂಡಸ್ಟ್ರಿ ಎಂಬುದನ್ನು ನಾವು ಮರೆಯಬಾರದು. ನಮ್ಮಲ್ಲಿ ಯಾರೂ ಯುದ್ಧವನ್ನು ಬಯಸುವವರಲ್ಲ. ಆದರೆ ಯಾವ ದುರ್ದೈವದ ಕಾರಣದಿಂದಲೋ ಯುರೋಪಿನಲ್ಲಿ ಯುದ್ಧ ಸಂಭವಿಸಿದರೆ ಆಗ ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ಉಳಿಸಲು ಸಾಧಕವಾಗುವುದು ಭದ್ರಾವತಿಯ ಕಾರ್ಖಾನೆ. ಆಗ ತೋರುತ್ತದೆ ಈ ಹೊತ್ತಿನ ನಷ್ಟ ಲೆಕ್ಕಕ್ಕೆ ಬರತಕ್ಕದ್ದಲ್ಲ ಎಂಬುದು, ಮತ್ತು ಆ ವಿಷಮ ಕಾಲದ ಲಾಭ ಈ ನಷ್ಟದ 100ರಷ್ಟಾದೀತು ಎಂಬುದು. ಹೀಗೆ ಕೃಷ್ಣರಾಯರು ಖಂಡಿತವಾಗಿ ಆಡಿದ ಮಾತು ಪರಿಣಾಮಕಾರಿಯಾಯಿತು. ಭದ್ರಾವತಿಯ ಕಾರ್ಖಾನೆಯ ಆಡಳಿತವನ್ನು ಸಹಾನುಭೂತಿಯಿಂದ ನೋಡಿ ಬಲ ಕೊಟ್ಟದ್ದು ಕೃಷ್ಣರಾಯರಿಗೆ ಕೀರ್ತಿಕರವಾದ ಸಂಗತಿ.